ಡಿ ಗ್ಯಾಂಗ್ ಜೈಲು ಪಾಲಾಗಿದೆ. ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿ ಕೂಡ ಆಗಿದೆ. ಇನ್ನೇನಿದ್ರು ನ್ಯಾಯಾಲಯದ ಮುಂದೆ ಡಿ ಕೊಲೆಯ ಮೋಟಿವ್ನ ಪ್ರೂವ್ ಮಾಡಬೇಕು. ಡೆವಿಲ್ ಗ್ಯಾಂಗ್ ರಕ್ಕಸರೇ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದು ಅನ್ನೋದನ್ನ ಸಾಬೀತುಪಡಿಸಬೇಕು. ಆದರೆ ಇಲ್ಲೇ ಇರೋದು ನೋಡಿ ಅಸಲಿ ಸವಾಲು. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಶ್ಲೀಲ ಸಂದೇಶ. ರೇಣುಕಾಸ್ವಾಮಿ ನೆತ್ತರು ಹರಿಯೋಕೆ ಕಾರಣ ಪವಿತ್ರ ಗೌಡಗೆ ಕಳಿಸಿದ ಅಶ್ಲೀಲ ಸಂದೇಶ. ಇದರಿಂದಾನೇ ರೊಚ್ಚಿಗೆದ್ದ ದರ್ಶನ್ ರೇಣುಕಾಸ್ವಾಮಿಯ ನೆತ್ತರು ಹರಿಸಿದ್ದಾನೆ. ಪ್ರೇಯಸಿ ಹೇಳಿದಂತೆ ರೇಣುಕಾಸ್ವಾಮಿಯನ್ನ ಹತ್ಯೆಗೈದಿದ್ದಾನೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಉದ್ಭವಿಸುತ್ತೆ. ಪವಿತ್ರ ಹೇಳಿದಂತೆ ದರ್ಶನ್ ರೇಣುಕಾನ ಕೊಲೆ ಮಾಡಿದ್ದೇಕೆ ಅಂತ. ಕಾಟೇರನಿಗೂ ಕಿಲ್ಲರ್ ಲೇಡಿಗೂ ಸಂಬಂಧ ಏನು ಅಂತ. ಪವಿತ್ರ ಪೊರ್ಕಿ ಸಂಬಂಧಕ್ಕೆ ಸಿಕ್ಕಿದೆ ಸಾಕ್ಷ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಪೊರ್ಕಿ ಪವಿತ್ರನ ಮದುವೆಯಾಗಿಲ್ಲ. ಹಾಗಾದ್ರೆ ಇವರಿಬ್ಬರ ಸಂಬಂಧ ಏನು? ಇಬ್ಬರ ರಿಲೇಶನ್ಶಿಪ್ಗೆ ಸಾಕ್ಷ್ಯ ಏನು? ಇವರಿಬ್ಬರ ಪ್ರೇಮಾನುಬಂಧವನ್ನ ಹೇಗೆ ಪ್ರೂವ್ ಮಾಡಬೇಕು? ಇದಕ್ಕೂ ಕೂಡ ಪೊಲೀಸರು ಸಾಕ್ಷ್ಯವನ್ನ ಸಂಗ್ರಹಿಸಿದ್ದಾರೆ. ಅದು ಕೂಡ ದರ್ಶನ್ ಕೂದಲು. ಎಸ್, ಪವಿತ್ರ ಗೌಡ ಬೆಡ್ರೂಮ್ನಲ್ಲಿ ದರ್ಶನ್ ಕೂದಲು ಸಿಕ್ಕಿದೆ. RR ನಗರದಲ್ಲಿರೋ ಕಿಲ್ಲರ್ ಲೇಡಿ ಮನೆಯಲ್ಲಿ ಕಾಟೇರನ ಕೂದಲು ಪತ್ತೆಯಾಗಿದೆ. ಪೊಲೀಸರು ಪವಿತ್ರ ಮನೆಯಲ್ಲಿ ಸಿಕ್ಕ ಕೂದಲನ್ನೇ ಅವರಿಬ್ಬರ ನಡುವಿನ ಸಂಬಂಧಕ್ಕೆ ಸಾಕ್ಷ್ಯವಾಗಿ ಕಲೆಕ್ಟ್ ಮಾಡಿದ್ದಾರೆ. ಆ ಕೂದಲು ದರ್ಶನ್ನದ್ದೇ ಅನ್ನೋದಕ್ಕೆ ಒಂದು ವರದಿಯನ್ನು ರೆಡಿ ಮಾಡಿದ್ದಾರೆ. ನೋಡಿದ್ರಲ್ವಾ, ಈ ಡಿ ಗ್ಯಾಂಗ್ ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿದ್ದಾರೆ. ಖಾಕಿ ಕಲೆಕ್ಟ್ ಮಾಡಿರೋ ಸಾಕ್ಷ್ಯಗಳನ್ನ ನೋಡ್ತಿದ್ರೆ ಕೊಲೆ ಕೇಸಲ್ಲಿ ಕಾಟೇರ ತಪ್ಪಿಸಿಕೊಳ್ಳೋಕೆ ಚಾನ್ಸೇ ಇಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೈಲು ಓಡಾಟದಿಂದ ಪ್ರತಿನಿತ್ಯ ವಾಹನ ಸವಾರರಿಗೆ ಸಮಸ್ಯೆ ಉಂಟಾಗ್ತಾ ಇತ್ತು. ಅದಕ್ಕೆ ಸರ್ಕಾರ ಕೋಟಿ ವೆಚ್ಚದಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕೂಡ ಮಾಡಿತ್ತು. ಆದರೆ ಆ ಮೇಲ್ಸೇತುವೆ ಮೇಲೆ ಸಂಚರಿಸಬೇಕು ಅಂದ್ರೆ ಗುಂಡಿಗೆ ಗಟ್ಟಿಯಾಗಿರಬೇಕು. ಯಾಕೆ ಅಂತೀರಾ? ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಅವ್ಯವಸ್ಥೆ. 9 ತಿಂಗಳಲ್ಲಿ ರಸ್ತೆ ಗುಂಡಿಮಯ. ಮೇಲ್ಸೇತುವೆ ಹತ್ತುವಾಗಲೂ ಗುಂಡಿ, ಇಳಿಯುವಾಗಲೂ ಗುಂಡಿ. ಇದು ಶಿವಮೊಗ್ಗ ಜಿಲ್ಲೆಯ ಸವಳಂಗ ರಸ್ತೆಯ ರೈಲ್ವೆ ಮೇಲ್ಸೇತುವೆಯ ಅವ್ಯವಸ್ಥೆ. ಶಿವಮೊಗ್ಗ ಟು ಆನಕಲ್ ಹೆದ್ದಾರಿಯಲ್ಲಿ ಪದೇ ರೈಲ್ವೆ ಗೇಟ್ ಬಂದ್ ಆಗುವುದು, ವಾಹನಗಳು ಕಾಯೋದನ್ನ ತಪ್ಪಿಸಲು ಈ ಮೇಲ್ಸೇತುವೆಯನ್ನ ನಿರ್ಮಿಸಲಾಗಿದೆ. ಅದು ಈ ವರ್ಷದ ಜನವರಿಯಲ್ಲಿ ಮೇಲ್ಸೇತುವೆ ಮೇಲೆ ವಾಹನ ಸಂಚಾರ ಶುರುವಾಗಿದೆ. ಆದರೆ ಈಗ ಕೇವಲ 9 ತಿಂಗಳಲ್ಲಿ ಕಾಮಗಾರಿಯ ಅಸಲಿ ಎತ್ತು ಬಯಲಾಗಿದೆ. ರಸ್ತೆಯಲ್ಲಿ ಎಲ್ಲಿ ನೋಡಿದ್ರೂ ಗುಂಡಿಗಳದ್ದೇ ದರ್ಬಾರಾಗಿದೆ. ವಾಹನ ಸವಾರರು ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಮೇಲೆ ಹಿಡಿಶಾಪವನ್ನ ಹಾಕ್ತಿದ್ದಾರೆ. ಎಲ್ಲಿ ನೋಡಿದ್ರೆ ಗುಂಡಿ, ಕಳಪೆ ಕಾಮಗಾರಿ. ನಮ್ಮ ಗಾಡಿಗಳೆಲ್ಲ ಪಿನ್ಗಳು, ಟೈರ್ಗಳು ಆಗಲೆಲ್ಲ ಪಂಚರ್ ಆಗ್ತಾನೆ ಇದ್ದಾವೆ. ಗಾಡಿಗಳು ದುಡ್ಡಾಗಿ ಸಾಕಬಿಡಿ ಸರ್. ನಾವು ಟ್ರಾಫಿಕ್ ಸಮಸ್ಯೆ, ತುಂಬ ಗುಂಡಿಗಳು ತುಂಬ ಹಾಳಾಗಿದೆ ಸರ್. ಮಾಮೂಲಿ ಪೇಷಂಟ್ ಕರ್ಕೊಂಡು ಹೋಗ್ಬೇಕಂದ್ರೆ ತುಂಬ ಅವ್ರಿಗೆ ತೊಂದರೆ ಆಗ್ತಾಯಿದೆ. 9 ತಿಂಗಳಲ್ಲಿ ಎಲ್ಲ ಕಾಮಗಾರಿ ಕಳಪೆ ಕಾಮಗಾರಿ. ಸುಮಾರು 35 ಕೋಟಿ ವೆಚ್ಚದಲ್ಲಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ. ಕಳಪೆ ಕಾಮಗಾರಿ ಎಂದು ಸಾರ್ವಜನಿಕರು ಆರೋಪವನ್ನ ಮಾಡ್ತಿದ್ದಾರೆ. ಕೂಡಲೇ ಗುಂಡಿಗಳನ್ನ ಮುಚ್ಚಬೇಕೆಂದು ಆಗ್ರಹಿಸಿದ್ದಾರೆ. ಸೇತುವೆ ಕುಸಿದೋಗೈತೆ, 2 ಕಡೆ ಗುಂಡಿ ಸಿಕ್ಕಾಪಟ್ಟೆ. ರಾಜಕಾರಣಿಯವರು ಕೋಟಿ ಕಾರ್ ಹಿಡ್ಕೊಂಡು ಓಡಾಡ್ತಾರೋ, ತೊಂದರೆ ಗೊತ್ತಲ್ಲ. ಒಂದು ದಿವಸ ಆಟೋದಲ್ಲಿ ಓಡಾಡಲಿ, ಅವರು ಏನಾಗೈತೆ ಅನುಭವ ಅವರಿಗೆ ಗೊತ್ತಾಗತ್ತೆ ಅಣ್ಣ. ಫ್ಲೇವರ್ ಬ್ರಿಡ್ಜು ಸರಿ ಇಲ್ಲ, ಕೆಲಸ ಮಾಡಿ ಇನ್ನೂ 4-5 ತಿಂಗಳು 6 ತಿಂಗಳು ಆಗೈತೆ ಅಣ್ಣ ಅಷ್ಟೇ. ಉದ್ಘಾಟನೆಯಾಗಿ 9 ತಿಂಗಳಿಗೆ ಮೇಲ್ಸೇತುವೆ ಗುಂಡಿಮಯವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ.
ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.